ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು, ಇಲ್ಲಿಗೆ ಕರ್ಕೊಂಬಂದಿದ್ಯಾ ಜಾನು? ನಮ್ಮಿಬ್ರು ಮದ್ವೆ ನಡೆಯೋ ಜಾಗ ಇದು ಅರವಿಂದ್. ಇಲ್ಲ. ಹೌದು. ಯಾಕೆ ಭಯ ಆಗ್ತಿದ್ಯಾ? ಜಾನು, ಇವತ್ತು ಯಾಕೋ ನೀನ್ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಎಲ್ಲ ವಿಚಿತ್ರ ಅನಿಸ್ತಾ ಇದೆ ನನಗೆ. ಇವತ್ ನನ್ಗೆ ತುಂಬಾ ಮುಖ್ಯವಾದ ದಿನ ಅರವಿಂದ್. ಈ ದಿನನ ನಾನ್ ಯಾವತ್ತೂ ಮರೆಯಲ್ಲ. ಇವತ್ ನಡೆಯೋ ಘಟನೆ ಲೈಫ್ ಲಾಂಗ್ ನನ್ನ ನೆನಪಲ್ಲಿ ಉಳಿಯತ್ತೆ. ಅದನ್ನ ನಾನು ಯಾವಾಗ್ಲೂ ಸೆಲೆಬ್ರೇಟ್ ಮಾಡ್ತೀನಿ. ಅಂತದ್ದೇನಾಗುತ್ತೆ ಜಾನು? ಹೇಳದ್ನಲ್ಲ, ನಮ್ಮಿಬ್ರಿಗೆ ಮದ್ವೆ ಆಗುತ್ತೆ ಅಂತ. ಮತ್ತೆ ಕೇಳ್ತಿದ್ಯಾ? ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಲ್ಲೇನು ಅರೇಂಜ್ಮೆಂಟ್ಸೇ ಇಲ್ಲ. ಅರೇಂಜ್ಮೆಂಟ್ಸು ಮೇಲ್ನೋಡು ಆಕಾಶ, ಅದೇ ನಮಗ್ ಚಪ್ರ. ಈ ಭೂಮಿನೇ ನಾವು ಕೂರೋ ಮಂಟಪ. ಇಲ್ಲಿರೋ ಮರ ಗಿಡಗಳೇ ನಮ್ ಮದ್ವೆಗ್ ಬಂದಿರೋ ಅತಿಥಿಗಳು. ಅಗ್ನಿ ಇಲ್ಲ, ನೀರಿದೆ. ಈ ನೀರೇ ನಮ್ ಮದ್ವೆಗ್ ಸಾಕ್ಷಿ. ಇನ್ನೇನ್ ಮರ್ತೆ? ಹಕ್ಕಿಗಳು ಸತ್ ಕೇಳಿಸ್ತಾ ಇದೆ ಅಲ್ಲ, ಅದೇ ಪುರೋಹಿತರು ಹೇಳೋ ಮಂತ್ರ. ನಮ್ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವಾ ಈ ಬೆಳಕು? ಅದೇ ಮೇಲಿಂದ ನಮಗ್ ಒಳ್ಳೇದಾಗ್ಲಿ ಅಂತ ಹಾಕ್ತಾ ಇರೋ ಅಕ್ಷತೆ. ಇದೆಲ್ಲ ನಿನ್ಗೆ ಓಕೆನಾ? ಜಾನು, ನೀನ್ ಬೇಜಾರು ಮಾಡ್ಕೋಬೇಡ ಜಾನು, ಪ್ಲೀಸ್ ಜಾನು. ಬೇಜಾರ? ಯಾಕೆ ಜಾನು? ಯಾಕೋ ನಾವಿಬ್ರು ಮದುವೆ ಆಗೋದು ಸರಿ ಅನಿಸ್ತಾ ಇಲ್ಲ ನನಗೆ. ಏನೋ ಹೇಳ್ತಿದ್ಯಾ? ರಿಲ್ಯಾಕ್ಸ್ ಜಾನು, ಕೂಲ್. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಮದುವೆ ಆಗೋದಕ್ಕೆ ಈ ಜಾಗ ಸರಿ ಇಲ್ಲ ಜಾನು. ನಾವೆಲ್ಲಾದ್ರೂ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗೋಣ. ಹೋಗೋಣ ಬಾ. ನಿನಗ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದೇ ಇಲ್ವೇನೋ? ಏನೇ ಅನ್ಕೊಂಡಿದ್ಯಾ ನನ್ನ? ನಿಂಗೋಸ್ಕರ ನಮ್ಮ ಮನೆಯವ್ರನ್ನ ಎಲ್ಲನೂ ಬಿಟ್ಟು ಬಂದಲ್ಲೋ. ನೀನೇನೋ ಮಾಡ್ದೆ ನನ್ಗೆ? ಜಾನು, ಎಲ್ಲ ಕಡೆ ನಿಂಗೆ ಚಾನ್ಸ್ ಕೊಡ್ಸೋದಕ್ಕೆ ಟ್ರೈ ಮಾಡಿದ್ದೀನಲ್ಲ ಜಾನು. ಯಾಕೆ ಹೊಡಿತಿದ್ಯಾ ಅಂತ ಹೇಳ್ಬಿಟ್ಟಾದ್ರೂ ಹೊಡಿ ಜಾನು. ಮೊನ್ನೆ ಮನೆಗೆ ಬಂದಿದ್ಲಲ್ಲ, ಯಾರು ಅವಳು? ಮನೆಗ ಮೋಸ್ಟ್ಲಿ ಅದು ಕೆಲಸ ಮಾಡೋರು ಇರ್ಬೋದು ಜಾನು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅವಳು ನನ್ನ ಫ್ರೆಂಡ್ ಕವನ. ಫ್ರೆಂಡ್ ಅಂದ್ರೆ ಯಾವ ತರ ಫ್ರೆಂಡು? ಜಸ್ಟ್ ಫ್ರೆಂಡ್ ಅಷ್ಟೇ ಜಾನು. ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ದುಡ್ಡು ತಂದು ಕೊಡ್ಲಷ್ಟೇ. ನನ್ ಮನೇಲಿ ಇಲ್ದಾಗ ಅವಳನ್ನ ಕರ್ಸ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ಯಾ? ಇಲ್ಲ ಜಾನು, ಅವಳಿಂದ ತುಂಬಾ ಚಿಕ್ಕ ಹುಡುಗಿ ಜಾನು. ಬರೀ ಹಗ್ ಮಾಡಿದಷ್ಟೇ ಜಾನು. ಫ್ರೆಂಡ್ಸ್ ಅಂತ ಹಗ್ ಮಾಡ್ಕೊಂಡಿದ್ಯಾ ಅಥವಾ ಹೊಸ ಲವ್ವರ್ ಸಿಕ್ಕಿದ್ಲು ಅಂತ ಹಗ್ ಮಾಡ್ಕೊಂಡಿದ್ಯಾ? ಹೇಳೋ. ನಿನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಈ ತರ ಮೋಸ ಮಾಡ್ಬಿಟ್ಟಿಯಲ್ಲೋ. ಯೂಸ್ ಮಾಡೋ ವಸ್ತುಗಳನ್ನ ಯಾರು ಯೂಸ್ ಮಾಡಬಾರ್ದು. ನಿನ್ನನ್ನು ಸಾಯಿಸಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಜಾನು. ಏನ್ ಜಾನು ಇದು? ತಗೊಳ್ಳೋ, ಕಟ್ಟೋ ಇದನ್ನ. ಕಟ್ಟೋ. ಕಟ್ತೀನಿ ಜಾನು, ಕಟ್ತೀನಿ.
ಮಾತೆಲ್ಲ ನಂಬೇಡಿ, ಸುಳ್ಳು ಹೇಳ್ತಿದ್ದೆ ನಾನು. ಅರೆ ಪೊಲೀಸ್ ಮಾವ, ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಮ್ಮ ಮಗಳು ಎಷ್ಟು ಕ್ಲೋಸ್ ಆಗಿದ್ವಿ ಅಂತ ಮೊನ್ನೆ ತಾನೇ ನೋಡಿದಿರ ತಾನೆ. ಕ್ಲೋಸ್ ಅಂದ್ರೆ ಯಾವ ತರ ಕ್ಲೋಸು? ನಾನು ಅವಳು ಒಟ್ಟಿಗೆ ದಮ್ ಹೊಡೆದಿದ್ದೀವಿ, ಎಣ್ಣೆ ಕುಡಿದಿದ್ದೀವಿ. ಏನು ಹುಡುಗಿ ಸಿಗರೇಟ್ ಸೇರ್ತಾರ? ಅರೆ ಸಿಗರೇಟ್ ಸೇದೋದು ಅಂದ್ರೆ ದಿನ ಸೇದಲ್ಲ ಸರ್, ಆಗಾಗ ಕುಡ್ದಾಗ ಸೇರ್ತಾಳಷ್ಟೆ. ಏನು ಎಣ್ಣೆನೂ ಹೊಡಿತಾಳ? ಎಣ್ಣೆ ಹೊಡೆಯೋದು ಅಂದ್ರೆ ದಿನ ಹೊಡೆಯೋದಲ್ಲ ಮೇಡಮ್, ಫ್ರೆಂಡ್ಸ್ ಜೊತೆ ಪಬ್ಬು ಪಾರ್ಟಿ ಅಂದಾಗ ಮಾತ್ರ. ಅದು ಅಲ್ಲದೆ ಮೊನ್ನೆ ತಾನೇ ಇದೇ ಮನೇಲಿ, ಇಲ್ಲೇ ಮನೇಲಿ ಯಾರು ಇಲ್ದಿದ್ದಾಗ ನನ್ನೂ ಕರ್ಸ್ಕೊಂಡಿದ್ಲು. ಹಾ, ಯಾರು ಇಲ್ಲದಾಗ ನೀವು ಮನೆಗೆ ಬಂದಿದ್ರಾ? ಕೇಳಿಸ್ಕೊಂಡ್ಯಾವ, ನನ್ಗೆ ಈ ಹುಡುಗಿ ಬೇಡ. ನಾಗರಾಜ್, ನಿಮ್ಮ ಮಗಳು ಇವನ್ನ ಯಾವ ಕಾರಣ ಕರ್ಸ್ಕೊಂಡಿದ್ಲು? ಒಂಟಿ ಹುಡುಗನ ಇನ್ ಏನಕ್ಕೆ ಕರ್ಸ್ಕೊಂತಾಳೆ ಸರ್? ಅಂದ್ರೆ ಎಣ್ಣೆ ಹೊಡಿಯಕ್ಕೆ ಅಂತ ಹೇಳಕ್ ಬಂದೆ. ಏನ್ರಿ ನಾಗರಾಜ್, ನಿಮ್ಮ ಮಗಳು ಬೇರೆ ಹುಡುಗನ್ನ ಲವ್ ಮಾಡ್ತಾ ಇರೋದ್ರ ಮುಚ್ಚಿಟ್ಟಿದ್ದೀರಾ? ಇಲ್ಲ ಇಲ್ಲ, ನನ್ನ ಮಗಳಿಗೆ ಅವ್ನು ಕಂಡ್ರೆ ಆಗೋದಿಲ್ಲ, ಎಲ್ಲ ಸುಳ್ಳು ಹೇಳ್ತಿದ್ದಾನೆ. ಹೇಳು ಮಗಳೇ. ಹೌದು, ನನಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕೇಳಿದ್ರೆ ಸರ್, ನನ್ನ ಮಗಳಿಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಇದಕ್ಕೆ ಹೇಳ್ತೀಯಪ್ಪ ನೀನು? ಇವಳು ಎಂತ ಉಸಿರು ಒಳ್ಳಿ ಅಂತ ನಿಮಗೆ ಗೊತ್ತಿಲ್ಲ ಸರ್. ಇವಳು ನಿಮ್ಮ ಮುಂದೆ ಸುಳ್ಳು ಹೇಳ್ತಾಳೆ ಅಂತಾನೆ ಪ್ರೂಫ್ ಸಮೇತ ಬಂದಿದ್ದೀನಿ. ದೀಪ ನೋಡ್ರಿ, ನಿಮ್ಮ ಮಗಳು ಬಂಡವಾಳ ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿದೆ. ಇದಕ್ಕೇನು ಹೇಳ್ತೀರಾ ಮೈ ಡಿಯರ್ ಪೊಲೀಸ್ ಮಾವ? ನೋಡಿ ಸರ್, ನಾನು ಸಂಜನಾ ಒಬ್ಬರನ್ನೊಬ್ರು ಸಿನ್ಸಿಯರ್ ಆಗಿ ಡೀಪ್ ಆಗಿ ಲವ್ ಮಾಡ್ತಾ ಇದೀವಿ ಸರ್. ಆದ್ರೆ ಇನ್ಸ್ಪೆಕ್ಟ್ರು ನಾನೊಬ್ಬ PC ಮಗ ಅಂತ ನನ್ನ ಪ್ರೀತಿನ ಒಪ್ಕೊಳ್ತಾ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ದೆ ನೀವು ಬಂದಿರೋದು ಗೊತ್ತಾಗಿ ಓಡೋಡ್ ಬಂದೆ ಸರ್. ಈಗ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನ ಸಂಜನಾನ ಒಂದು ಮಾಡಿ ಅಂತ ನೀವೇ ಇನ್ಸ್ಪೆಕ್ಟರ್ಗೆ ಹೇಳಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.